ದೆಹಲಿಯಲ್ಲಿ ನೂತನ ಸಂಸದರ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಕಾಂಗ್ರೆಸ್ನಿಂದ ಆಯ್ಕೆಯಾಗಿರುವಂತಹ ನೂತನ ಸಂಸದರು ಕೂಡ ದೆಹಲಿಗೆ ಬಂದು ರಿಜಿಸ್ಟ್ರೇಷನ್ ಪ್ರಕ್ರಿಯೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ. ನಿನ್ನೆಯೂ ಕೂಡ ಸಭೆಗಳು ನಡೆದಿದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ನೂತನವಾಗಿ ಆಯ್ಕೆಯಾಗಿರುವಂತಹ ಬೀದರ್ನ ಸಂಸದ ಸಾಗರ್ ಖಂಡ್ರೆ ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ನೀವು ನೂತನವಾಗಿ ಆಯ್ಕೆಯಾಗಿ ದೆಹಲಿಗೆ ಬಂದಿದ್ದೀರಿ. ಮೊದಲ ಮಟ್ಟಿಗೆ ಏನು ಅನ್ನಿಸ್ತಾ ಇದೆ ತಮಗೆ? ತುಂಬ ಸಂತೋಷ ಅನಿಸ್ತಾ ಇದೆ. ಜೊತೆ ನಮ್ಮ ಮೇಲಿರುವ ಜವಾಬ್ದಾರಿ ಕೂಡ ಹೆಚ್ಚಿಗಾಗಿದೆ. ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರದ ಜನತೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮಗೆ ಪ್ರಚಂಡ ಬಹುಮತದಿಂದ ನಮಗೆ ಗೆದ್ದು ತಂದಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ತಕ್ಕಂತೆ ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ. ರಾಜಕಾರಣದಲ್ಲಿ ಇರೋರಿಗೆಲ್ಲರಿಗೂ ಕೂಡ ಸಂಸತ್ತನ್ನ ಒಮ್ಮೆ ಪ್ರವೇಶ ಮಾಡಬೇಕು ಅನ್ನುವಂಥ ಆಸೆ ಇರುತ್ತೆ. ನಿಮಗೆ ಆ ಆಸೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಈಡೇರಿದೆ. ಮತ್ತೆ ದೇಶದಲ್ಲೂ ಕೂಡ ಈ ನಿಮ್ಮ ವಯಸ್ಸಿನ ಕಾರಣದಿಂದ, ನಿಮ್ಮ ಗೆಲುವಿನ ಕಾರಣದಿಂದ ಗಮನ ಸೆಳೀತಾ ಇದ್ರಿ. ಈ ಬಗ್ಗೆ ಏನು ಹೇಳಿ? ಅದೇ, ಇವಾಗ ಬರೀ 26 ವಯಸ್ಸಿನಲ್ಲಿ ನಾನು ಸಂಸದನಾಗಿದ್ದೀನಿ. ಇವಾಗ ನಂದೇನು ಆದ್ಯತೆ ಇದೆ ಅಂತಂದರೆ, ಯುವಕರಿಗೆ, ಸಾಕಷ್ಟು ಯುವಕರಿಗೆ ಡಿಗ್ರಿ ಆಗಿದೆ ಆದರೆ ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಅಂಥವ್ರಿಗೆ ನಾವು ಸಹಾಯ ಮಾಡಬೇಕು, ಉದ್ಯೋಗ ಕೊಡಿಸ್ಕೊಡ್ಬೇಕು. ಯಾರ್ಯಾರು ದುಡಿಬೇಕಂತ ಇದ್ದಾರೆ ಅಂಥವ್ರಿಗೆ ನಾವು ಕೆಲಸ ಕೊಡಬೇಕು. ಇದೆಲ್ಲ ನಾವು ಮುಂಬರುವ ದಿನಗಳಲ್ಲಿ ನಾವು ಮಾಡಬೇಕಂತ ನಮ್ಮ ಆಸೆ ಇದೆ. ಕಳೆದ ಲೋಕಸಭಾ ಅವಧಿಯಲ್ಲಿ ಬಿಜೆಪಿ ನಾಯಕರು ಸರಿಯಾಗಿ ಧ್ವನಿ ಎತ್ತಲಿಲ್ಲ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ ಅನ್ನುವಂಥದ್ದು ಅವರ ಮೇಲಿರೋ ಆರೋಪ. ಈಗ ಕಾಂಗ್ರೆಸ್ 9 ಸಂಸದರು ನೀವು ಹೊಸದಾಗಿ ಬರ್ತಾ ಇದ್ದೀರಾ. ಸೊ ರಾಜ್ಯದ ಪರವಾಗಿ ಹೇಗೆ ಧ್ವನಿ ಎತ್ತುತ್ತೀರಾ? ಹೌದು, ರಾಜ್ಯಕ್ಕೆ ಬರಬೇಕಾದ ತೆರಿಗೆ 4 ಲಕ್ಷ 5 ಲಕ್ಷ ಕೋಟಿ ರೂಪಾಯಿ ಇದೆ. ಆದರೆ ಬರುವುದು ಬರೀ 50,000 ಕೋಟಿ. ಅದಕ್ಕೆ ಕರ್ನಾಟಕದ ಪರವಾಗಿ ನಾವು ಧ್ವನಿ ಎತ್ತಿ ಮತ್ತೆ ಹೆಚ್ಚಿನ ರೀತಿಯಲ್ಲಿ ನಾವು ತೆರಿಗೆ ತಂದು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನಾವು ಮಾಡ್ತೀವಿ. ಓಕೆ, ಧನ್ಯವಾದ. ಇದಿಷ್ಟು ನೂತನ ಸಂಸದ ಸಾಗರ್ ಖಂಡ್ರೆ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ನವದೆಹಲಿ.